ಹುಣ್ಣಿಮೆ ಮಗನಿಗೆಣಿಗೆಯೋ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ನಿಮಗೆ ಒಂದು 3D ಲಿರಿಕಲ್ ಅನಿಮೇಷನ್ ವಿಡಿಯೋ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಇವತ್ತಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಅಲ್ಲಿ ನೀವು ನಿಮ್ಮ ಒಂದು ಫೋಟೋನ ಬೇಕಾದರೂ ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೋದು, ಅಥವಾ ವಿಡಿಯೋನ ಬೇಕಾದರೂ ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ? ಅಲ್ಲಿ ನಾನು ನಿಮಗೆ ಇದರಲ್ಲಿ 2 ಫಾಂಟ್ಸ್ನ ಯೂಸ್ ಮಾಡಿದ್ದೀನಿ. ಒಂದು ಫಾಂಟ್ ಬಂದುಬಿಟ್ಟು ಅದರಲ್ಲಿ ಇರುವಂಥ ಒಂದು ಫಾಂಟ್ನ ಯೂಸ್ ಮಾಡಿದ್ದೀನಿ. ಇನ್ನೊಂದು ಫಾಂಟ್ ಬಂದುಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಓಕೆನಾ? ಒಂದು ಫಾಂಟ್ ಲಿಂಕ್ದು. ಆಮೇಲೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ 2 ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಓಕೆ, ಆಮೇಲೆ ಒಂದು ಕ್ಯಾಮ್ರಾ ಪ್ರಾಜೆಕ್ಟು, ಒಂದು ಫುಲ್ ಪ್ರಾಜೆಕ್ಟ್ ಲಿಂಕು. ಸೊ ಫಸ್ಟ್ ವಿಡಿಯೋನ ನೋಡ್ಕೊಳ್ಳಿ, ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮೊಂದು ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆನಾ? ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕು ಕೂಡ ಕೊಟ್ಟಿರ್ತೀನಿ. ಓಕೆನಾ? ಅದೇ ಒಂದು ವಿಡಿಯೋ ಬೇಕಾದರೆ ನೀವು ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಆಮೇಲೆ ನಾನು ಯೂಸ್ ಮಾಡ್ತಿರೋದು ಅಲೈಟ್ ಮೋಷನ್, ಬೇಕಾದರೆ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ? ಸೊ ಇವಾಗ ಟೈಮ್ನ ವೇಸ್ಟ್ ಮಾಡೋದು ಬೇಡ, ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವೇನು ಮಾಡ್ಕೊಬೇಕಾಗುತ್ತೆ ಅಂದರೆ, ನಾನೊಂದು ಯೂಸ್ ಮಾಡ್ತಿರೋದು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಫಸ್ಟ್ ನಿಮ್ಮೊಂದು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಅಲೈಟ್ ಮೋಷನ್ ಓಪನ್ ಮಾಡ್ಕೊಂಡಿದ್ದಾದ ತಕ್ಷಣ ಈ ಕಡೆ ಪ್ರಾಜೆಕ್ಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ 2 ಕ್ಯಾಮ್ರಾ ಪ್ರಾಜೆಕ್ಟ್, ಆಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕು. ಓಕೆನಾ? ಫಸ್ಟ್ ನೀವು ಫುಲ್ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಫುಲ್ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಂಡಿದ್ದಾದ ತಕ್ಷಣ ನಿಮಗೆ ಇದರಲ್ಲಿ ಏನೇನು ನೋಡೋದಕ್ಕೆ ಸಿಗುತ್ತೆ ಅಂದರೆ, ಜಸ್ಟ್ ಇವಾಗ ನೀವು ಇದನ್ನು ಓಪನ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಇದು ಎಲ್ಲ ರೀತಿಯ ಒಂದು ಟೆಕ್ಸ್ಟು ಮತ್ತು ಲಿರಿಕಲ್ ಅನಿಮೇಷನ್ ಎಲ್ಲ ನಾನು ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಟೆಕ್ಸ್ಟ್ ಅನಿಮೇಷನ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೋಡ್ತಾರೆ ಎಲ್ಲೇ ನಾನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡಿದ್ದೀನೋ ಅದರ ಒಂದು ಎಫೆಕ್ಟ್ನೂ ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವೇನಾದರೂ ಬೇರೆ ಒಂದು ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಕೊತೀರಿ ಅಂದರೆ ಜಸ್ಟ್ ಇದರದೊಂದು ಟೆಕ್ಸ್ಟ್ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಅದರಲ್ಲಿ ಪೇಸ್ಟ್ ಮಾಡಿ ಆ ರೀತಿ ನೀವು ಸಾಂಗ್ನ ಎಡಿಟ್ ಮಾಡ್ಕೊಬೋದು. ಆಮೇಲೆ ನಿಮಗೆ ಒಂದು ಕ್ಯಾಮ್ರಾ ಪ್ರಾಜೆಕ್ಟ್ ನಿಮಗೆ ಓನಾಗಿ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಜಸ್ಟ್ ನಾನು ನಿಮಗೆ ಒಂದು ಕೊಟ್ಟಿರೋಂಥ ಕ್ಯಾಮ್ರಾ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡಿಕೊಂಡ್ರೆ ತುಂಬಾ ಸಿಂಪಲಾಗಿ ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ? ಈ ರೀತಿ ನೋಡ್ತಾ ಇರೋದು ಎಲ್ಲ ಒಂದು ಲಿರಿಕ್ಸ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಫೋಟೋಸು ವೀಡಿಯೋಸು ಎಲ್ಲನೂ ಕೂಡ ಇಂಪೋರ್ಟ್ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ರೀಪ್ಲೇಸ್ ಮಾಡ್ಕೊಬೇಕಂದ್ರೆ ಜಸ್ಟ್ ನೀವು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ನಿಮ್ಮ ಒಂದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನೀವು ಇಲ್ಲಿ ರೀಪ್ಲೇಸ್ಮೆಂಟ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಈ ರೀತಿ ಲಿರಿಕ್ಸ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಎಲ್ಲ ಒಂದು ಲಿರಿಕ್ಸ್ನ ಕಂಪ್ಲೀಟಾಗಿ ಆ್ಯಡ್ ಮಾಡಿದ್ದೀನಿ ಈ ಒಂದು ಫುಲ್ ಪ್ರಾಜೆಕ್ಟ್ನಲ್ಲಿ. ಓಕೆನಾ? ಜಸ್ಟ್ ನೀವು ಇವಾಗ ನೀವೇನು ಮಾಡ್ಕೊಬೇಕಂದ್ರೆ, ನೀವು ರೀಪ್ಲೇಸ್ಮೆಂಟ್ ಮಾಡ್ಕೊತೀರ ಜಸ್ಟ್ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆನಾ? ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೀವು ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಒಂದು ಗ್ಯಾಲರಿಯಿಂದ ನೀವು ಯಾವ ಒಂದು ವಿಡಿಯೋ ಬೇಕೋ ಫೋಟೋ ಬೇಕೋ ಅದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು, ರೀಪ್ಲೇಸ್ಮೆಂಟ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ತುಂಬಾ ಸಿಂಪಲಾಗಿ ಎಡಿಟ್ ಆಗುತ್ತೆ. ಓಕೆನಾ? ಇವಾಗ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ಈ ಒಂದು ಕ್ಯಾಮ್ರಾ ಪ್ರಾಜೆಕ್ಟಿಂದ ಬ್ಯಾಕ್ ಬರಬೇಕಾಗುತ್ತೆ. ಓಕೆನಾ? ಬ್ಯಾಕ್ ಬಂದು ಫುಲ್ ಪ್ರಾಜೆಕ್ಟಿಂದ ಬ್ಯಾಕ್ ಬಂದು ಕ್ಯಾಮ್ರಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ ಒಂದು ಕ್ಯಾಮ್ರಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಈ ರೀತಿ ಒಂದು ನೋಡೋದಕ್ಕೆ ಒಂದೊಂದು ಲೇಯರ್ ಕಾಣುತ್ತೆ. ಓಕೆನಾ? ಜಸ್ಟ್ ಈ ಒಂದು ಲೇಯರ್ನ ನೀವು ಇವಾಗ ಕಾಪಿ ಮಾಡ್ಕೊಬೇಕಾಗುತ್ತೆ. ಸೊ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಜಸ್ಟು ಆ ಒಂದು ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ಒಂದು ಲೇಯರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನಂತರ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗತ್ತೆ. ಕಾಪಿ ಲೇಯರ್ ಮೇಲೆ ಕ್ಲಿಕ್ ಕೊಟ್ಟಾದ ತಕ್ಷಣ ನಿಮ್ಮ ಒಂದು ಪ್ರಾಜೆಕ್ಟ್ನ ಮತ್ತೆ ಓಪನ್ ಮಾಡ್ಕೊಬೇಕಾಗುತ್ತೆ, ಫುಲ್ ಪ್ರಾಜೆಕ್ಟ್ನ. ಓಕೆ, ನಾನು ಇವಾಗ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊತಿದ್ದೀನಿ. ಇವಾಗ ಮುಂದ್ಗಡೆ ಬಂದುಬಿಟ್ಟು ಒಂದು ಲೇಯರ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಪೇಸ್ಟ್ ಮಾಡಿದ ತಕ್ಷಣ ಇದು ಎನೇಬಲ್ ಆಗೋದಿಲ್ಲ. ಜಸ್ಟ್ ನಿಮಗಲ್ಲಿ ಒಂದು ಆಪ್ಷನ್ ಕಾಣಿಸ್ತದೆ. ಓಕೆ, ಲೇಯರ್ ಪಕ್ಕದಲ್ಲಿ ಜಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ವಿಡಿಯೋ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಒಂದು ವಿಡಿಯೋ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಮ್ರಾ ಪ್ರಾಜೆಕ್ಟು ಎನೇಬಲ್ ಆಗುತ್ತೆ. ತುಂಬಾ ಸಿಂಪಲಾಗಿ ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು ಈ ರೀತಿ. ಓಕೆನಾ? ಈ ರೀತಿ ಎಲ್ಲ ಒಂದು ಝೂಮ್ ಇನ್ನು ಝೂಮ್ ಔಟು ಎಲ್ಲನೂ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಓಕೆನಾ? ಪರ್ಫೆಕ್ಟಾಗಿರೋ ಒಂದು ಕ್ಯಾಮ್ರಾ ಎಫೆಕ್ಟ್ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಜಸ್ಟ್ ಈ ಒಂದು ಎಲ್ಲನೂ ಆ್ಯಡ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಮೇಲ್ಗಡೆ ಏರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಮುಂದೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ? ಜಸ್ಟ್ ಇವಾಗ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಕೊಟ್ಟರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆನಾ? ಸೊ ಗೈಸ್, ಇಲ್ಲಿವರೆಗೂ ವಿಡಿಯೋ ನೋಡ್ತಾರೆ ದಯವಿಟ್ಟು ವಿಡಿಯೋ ನೋಡ್ತಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.